ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗಾಯತ್ರಿ ಮಹಾಸಂಸ್ಥಾನ ಮಠದ ಪೂಜ್ಯರಾದಂಥ ಶ್ರೀ ದಯಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯರಾದಂಥ ಬಾಪ ಈ ಕಡೆಗೆ ಪೂಜ್ಯರಾದಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪೂಜ್ಯರಾದಂಥ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ದೇವಾಂಗ ಸಂಘದ ಅಧ್ಯಕ್ಷರಾದಂಥ ಜಿ ರಮೇಶ್ ಅವರೇ, ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಶ್ರೀಮತಿ ಉಮಾಶ್ರೀ ಅವರೇ, ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ನಾರಾಯಣ ಅವರೇ, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ನಾಗೇಂದ್ರ ಅವರೇ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶ್ರೀ MC ವೇಣುಗೋಪಾಲ್ ಅವರೇ, ವಿಧಾನಸಭೆಯ ಸದಸ್ಯರಾದಂಥ ಶ್ರೀ ಉದಯ ಗರುಡಾಚಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಅತ್ಯಂತ ಸಂತೋಷದಿಂದ ದೇವಾಂಗ ಸಂಘದ ಶತಮಾನೋತ್ಸವವನ್ನು ಭಾಳ ಈ ಸಂಘ 100 ವರ್ಷಗಳನ್ನು ತುಂಬಿದೆ. ಇದರ ಶತಮಾನೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಸಂಘ 1924ರಲ್ಲಿ ಪ್ರಾರಂಭ ಆಯಿತು. ಶ್ರೀ ಅಂಪಯ್ಯ ಅನ್ನೋರು ಇದರ ಮೊದಲನೇ ಅಧ್ಯಕ್ಷರಾಗಿದ್ದರು. ಈಗ 100 ವರ್ಷಗಳನ್ನು ಕ್ರಮಿಸಿದೆ. ಒಂದು ಸಂಘಟನೆಗೆ 100 ವರ್ಷಗಳು ಆಗ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಂಗದವರು ಮತ್ತು ನೇಕಾರರು ಇವರನ್ನು ಸಂಘಟನೆ ಮಾಡಿ ಬೆಂಗಳೂರು ನಗರಕ್ಕೆ ಅಥವಾ ಮೈಸೂರು ನಗರಕ್ಕೆ ಬರ್ತಕ್ಕಂಥ ವಿದ್ಯೆ ಕಲೀಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಉಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಭಾಳ ವರ್ಷಗಳಿಂದ ದೇವಾಂಗ ಸಂಘದವರು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಒಂದು ಹಾಸ್ಟೆಲ್ ಇದೆ. ಅನೇಕ ಪದವಿ ಕೋರ್ಸ್ಗಳಿಗೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಾನೂನು ಪದವಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗ ಮಹಿಳೆಯರಿಗೆ ಒಂದು ಹಾಸ್ಟೆಲನ್ನು ಕಟ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಮಹಿಳೆಯರಿಗೆ ಒಂದು ಹಾಸ್ಟೆಲನ್ನು ಕಟ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಯಾಕಂತಂದರೆ ಮಹಿಳೆಯರು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು, ಇದಕ್ಕೆ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಕಾರಣದಿಂದಲೇ ನಾವು ಇವತ್ತು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನ. ಇವರಿಗೆ ಹೆಚ್ಚು ಶಿಕ್ಷಣವನ್ನು ಕೊಟ್ಟು ಅವರನ್ನು ಕೂಡ, ಇದು ಸರಿ ಇಲ್ವೋ ಇದು? ಇದು ಸರಿ ಇಲ್ವೇನ್ರಿ? ಯಾಕೆ ಇದನ್ನಾಗ ತಗೊಳಾಗ್ತಾ ಇಲ್ಲ? ಚೆನ್ನಾಗಿ ಕೇಳುತ್ತೆ. ಇಲ್ಲಿ ಚೆನ್ನಾಗಿ ಕೇಳ್ತಾ ಇದೆ. ಇದ್ರಲ್ಲಿ ಚೆನ್ನಾಗಿ ಹತ್ರ ಇಟ್ಕೊಂಡು ಮಾತಾಡಿ. ಸ್ವಲ್ಪ ಹತ್ರ ಇಟ್ಕೊಂಡು ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಹತ್ರ ಇಟ್ಕೊಂಡೇ ಮಾತಾಡ್ತೀನಿ ಇನ್ಮೇಲೆ. ಮಹಿಳೆಯರು ಕೂಡ ಶೂದ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಅವರು ಕೂಡ ಲಿಂಗ ತಾರತಮ್ಯದಿಂದ ನರಳತಕ್ಕಂಥ ವ್ಯವಸ್ಥೆ ಇತ್ತು. ಈಗ ಲಿಂಗ ತಾರತಮ್ಯ ತೊಲಗಿ ಅವರು ಕೂಡ ಪುರುಷರಿಗೆ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇವಾಂಗ ಸಂಘದವರು ಮಹಿಳೆಯರಿಗೋಸ್ಕರ ಒಂದು ಹಾಸ್ಟೆಲನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಸ್ವಾಮೀಜಿಯವರು, ದಯಾನಂದ ಸ್ವಾಮೀಜಿಯವರು, ದಯಾನಂದಪುರಿ ಸ್ವಾಮೀಜಿಯವರು ಹೇಳಿದ್ರು ನನಗೆ, ಆಮೇಲೆ ರಮೇಶ್ ಕೂಡ ಹೇಳಿದ್ರು, ಮಹಿಳಾ ಹಾಸ್ಟೆಲ್ಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಸಹಾಯ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಮಹಿಳೆಯರು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಎಲ್ಲರನ್ನೂ ಒಳಗೊಂಡಂತೆ ಅವರು ಯಾವುದೇ ಧರ್ಮದವರಾಗಿರಲಿ ಎಲ್ಲ ಧರ್ಮದವ್ರನ್ನೂ ಕೂಡ ಒಳಗೊಂಡಂತೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು. 100 ವರ್ಷಗಳ ಸಂಘಟನೆ ಇರ್ಬೋದು, ಆದರೂ ಇವತ್ತು ನೋಡಿದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ಭಾಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಜನಾಂಗ. ಯಾಕಂತಂದರೆ ನೇಕಾರಿಕೆ ಮಾಡೋದು ಇದೆಯಲ್ಲ, ಇದು ಒಂದು ಕಸುಬು. ಇದು ಈ ಸಂಘಟನೆ ಬೆಳೀಲಿ, ಶಕ್ತಿಯುತವಾಗಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ ನಾನು. ರಮೇಶ್ ಅವರೇ, ಶಕ್ತಿಯುತವಾಗಿ ಬೆಳೆಸಿ. ಇವೆಲ್ಲ ಸಬ್ಶಕ್ತಿಗಳಿದ್ದಾವಲ್ಲ, ಸಬ್ ಕಾಸ್ಟ್ಗಳಿದ್ದಾವಲ್ಲ, ಅವೆಲ್ಲ ತೆಗೆದಾಕಿ, ಎಲ್ಲನೂ ತೆಗೆದಾಕಿ. ಒಂದು ಇರಬಾರದು. ಎಂಥದೋ ಪದ್ಮಶಾಲಿ ಅಂತ ಇರೋದು, ಇನ್ನೊಂದು ಯಾವುದೋ ಎಂಥದಮ್ಮ ನಿಮ್ಮ ಜಾತಿ ಸಬ್ ಕಾಸ್ಟ್ಗಳು. ಅವೆಲ್ಲ ಆ ಸಬ್ ಕಾಸ್ಟ್ಗಳನ್ನೆಲ್ಲ ತೆಗೆದಾಕಿ, ಎಲ್ಲ ಒಂದೇ ಜಾತಿ. ಅದು ಬೇರೆ ಬೇರೆ ಹೆಸರುಗಳು ಕರ್ಕೊಂಡ್ಬರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ ಕರ್ಕೊಂಡಿರ್ಬೋದು. ನಿಮ್ಮ ಬಾಗಲಕೋಟೆ, ಬೆಳಗಾಮು, ಮೈಸೂರು, ಬೆಂಗಳೂರು ನಗರ ಇಲ್ಲೆಲ್ಲ ಜಾಸ್ತಿ ಇರ್ತಕ್ಕಂಥದ್ದು. ನೀವು ಅವೆಲ್ಲ ಬಿಟ್ಟು ತೆಗೆದಾಕ್ರಯ್ಯ. ಈಗ ನೋಡ್ಯಪ್ಪ, ಅಂತಿಮವಾಗಿ ಮನುಷ್ಯ ಜಾತಿ ಒಂದೇನೆ. ಮನುಷ್ಯ ಜಾತಿ ಒಂದೇನೆ. ಈಗ ಜಾತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರೋದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಚತುರ್ವರ್ಣ ವ್ಯವಸ್ಥೆ ಯಾರು ಮಾಡಿದ್ರು? ನಾವು ಮಾಡಿದ್ವಾ? ಯಾರೋ ಹಿಂದೆ ಪೂರ್ವಿಕರು ಮಾಡಿದ್ದಾರೆ. ಹಾಗಂತೇಳಿ ಅಪ್ಪಾಕರ ಆಲದ ಮರದಲ್ಲಿ ನೇತಾಕೊಂಡು ಇರಬೇಕಾ? ಸಂವಿಧಾನ ಹೇಳಿರೋದು ಯಾಕೆ ಹೇಗಾಗಿದ್ರೆ? ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಯಾಕೆ? ಈ ಸಂವಿಧಾನ ಉದ್ದೇಶ ಇದೆಯಲ್ಲ, ಅದು ಈಡೇರಲೇಬೇಕು. ಆಗ ಮಾತ್ರ ನಾವು ಮನುಷ್ಯ ಜಾತಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಯಾವುದೇ ಧರ್ಮ ನಮಗೆ ಪ್ರೀತಿಸದೆ ಹೇಳ್ಕೊಡ್ತದೆ ಹೊರತು, ಪ್ರೀತಿಸಿ ಕರುಣೆಯಿಂದ ಕಾಣಿ ಅಂತ ಹೇಳ್ತದೆ ಹೊರತು, ಶಾಂತಿಯಿಂದ ಇರಿ ಅಂತ ಹೇಳ್ತದೆ ಹೊರತು, ಅದಕ್ಕೆ ಯಾರು ಕೂಡ ದ್ವೇಷಿಸಿ ಇನ್ನೊಬ್ಬರನ್ನು ದ್ವೇಷಿಸಿ ಅಂತ ಹೇಳ್ಕೊಟ್ಟಿಲ್ಲ. ಸಂವಿಧಾನ ಹೇಳೋದು ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ. ಇದನ್ನು ರೂಢಿಸ್ಕೊಳ್ತಕ್ಕಂಥ ಕೆಲಸವನ್ನು ಎಲ್ಲ ಜಾತಿಯವರು, ಜನಾಂಗದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ, ಇಲ್ಲಿ ಉಮಾಶ್ರೀ ಇಲ್ಲೇ ಇದ್ದಾರೆ, ಉಮಾಶ್ರೀ 94-95 ಇರಬೇಕಲ್ಲಮ್ಮ, ₹4.25 ಇದ್ದದನ್ನು ₹1.25 ಮಾಡಿದ್ದು. 2004-05ರಲ್ಲಿ ನಾನು ನಿಮ್ಮ ಜನಾಂಗದವರಿಗೆ ಮಗ್ಗಗಳಿಗೆ 10 HP ವರೆಗೆ ₹4.25 ಇತ್ತು ಒಂದು ಯೂನಿಟ್ಗೆ. ಅದನ್ನು ₹1.20 ಮಾಡಿದವರು ನಮ್ಮ ಸರ್ಕಾರ ಮತ್ತು ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಆಗ ಸುಮಾರು 80% ಜನರಿಗೆ ಕವರ್ ಆಗಿತ್ತು. ಅದಾದ ಮೇಲೆ ಈಗ 10% ಅವರಿಗೆ ಉಚಿತವಾಗಿ 10 HP ವರೆಗೆ ಉಚಿತವಾಗಿ. ನಮ್ಮ ರವೀಂದ್ರ ಇಲ್ಲೇ ಇದ್ದಾನೆ, ಕಲಬುರಗಿ. ಏನಪ್ಪ ಆಮೇಲೆ 10 HP ಇಂದ 20 HP ವರೆಗೆ ರಿಯಾಯಿತಿ ದರದಲ್ಲಿ $1.25 ತರನೇ ನೀವು 20 HP ವರೆಗೆ ₹1.25 ವಿದ್ಯುತ್ ಶಕ್ತಿ ಬಿಲ್ಲನ್ನು ₹1.25 ಒಂದು ಯೂನಿಟ್ಗೆ
ಕೊಡಬೇಕು ಅಂತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ಆಮೇಲೆ ನಿಮಗೆ ರಿಬೇಟ್ ಇತ್ತಲ್ಲ, ಆ ರಿಬೇಟನ್ನು 10% ಇದನ್ನು 20% ಮಾಡಿಕೊಟ್ಟೆ. ರಮೇಶ ಹೇಳ್ಬೇಕು ನೀನು ಇದನ್ನೆಲ್ಲ. ಹತ್ತು ಪರ್ಸೆಂಟ್ ಇದನ್ನ 20% ಮಾಡಿಕೊಟ್ಟೆ. ಆಮೇಲೆ 0% ಬಡ್ಡಿನಲ್ಲಿ 5 ಲಕ್ಷದವರೆಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನ. ಆಮೇಲೆ ನೇಕಾರರ ಸನ್ಮಾನ ಯೋಜನೆ 5,000 ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ದೇವರ ದಾಸಿಮಯ್ಯ 11ನೇ ಶತಮಾನದಲ್ಲಿ ವಚನಕಾರರಾಗಿದ್ದಂಥವ್ರು, ಬಸವಣ್ಣವ್ರಿಗಿಂತ ಮುಂಚಿತವಾಗಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು ನಮ್ಮ ಸರ್ಕಾರ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಉಮಾಶ್ರೀಯವರಿಗೆ MLC ಮಾಡಿ MLA ಮಾಡಿ ಮಂತ್ರಿ 5 ವರ್ಷ ಮಂತ್ರಿ ಆಗಿದ್ದಂಥವರು ಶ್ರೀಮತಿ ಉಮಾಶ್ರೀಯವರು ಈಗಲೂ MLCನೇ. ಆಮೇಲೆ 4 ಜನ ನಿಗಮ ಮಂಡಳಿ ಚೇರ್ಮನ್ರುಗಳು, ರವೀಂದ್ರ ಕಲಬುರ್ಗಿ, ಆಮೇಲೆ ತಿಪ್ಪೇಸೆಲ್ಲ ಮೂರ್ತಿ, ತಿಪ್ಪೇಸು ಎಲ್ಲಪ್ಪ, ತಿಪ್ಪೇಸ ಇಲ್ಲೇ ಇದನ್ನ. ಆಮೇಲೆ ಸಾಲ ಮನ್ನಾ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ. ಅದರಿಂದ ಯಾರು ನಿಮಗೆ ಉಪಕಾರ ಮಾಡ್ತಾರೆ, ಯಾರು ನಿಮ್ಮ ಜೊತೆ ನಿಲ್ತಾರೆ, ಅವ್ರ ಜೊತೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈಗ ಎಲ್ಲ ಹಿಂದುಳಿದ ಜಾತಿಯವರಿಗೆ ಜಮೀನು ಕೊಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಬಂದಾಗ ನಿಮ್ಮ ಸಂಘಟನೆಗೂ ಕೂಡ ಜಮೀನನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 2 ಎಕರೆ ಅಥವಾ 2.5 ಎಕರೆ ಕೊಡ್ಬೋದು, ಜಮೀನು ಕೊಡ್ತೀವಿ. ಆಮೇಲೆ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ, ನೇಕಾರರ ಅಭಿವೃದ್ಧಿ ನಿಗಮ ಮಾಡಬೇಕು. ಏನು ಚಪ್ಪಾಳೆನೆ ತಟ್ಟಲ್ವಲ್ಲಯ್ಯ ನೀವು? ನೇಕಾರರು ಅಂತ ಪದ ಉಪಯೋಗಿಸಿರೋದ್ರಿಂದ ನೇಕಾರರ ಅಭಿವೃದ್ಧಿ ನಿಗಮ ಅದು ದೇವಾಂಗನೂ ಸೇರ್ಕತ್ತದೆ. ಅದನ್ನ ನಮ್ಮ ಸರ್ಕಾರದಲ್ಲಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಗ್ಬೋದನ್ಯ? ಆಯ್ತು, ಹೋಗಿ ಕೂತ್ಕೊಳ್ಳಿ. ಒಟ್ಟಾರೆ ನಮ್ಮ ಸಮಾಜ ಎಲ್ಲ ಜಾತಿಗಳು, ಎಲ್ಲ ಧರ್ಮದವರು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ನೀವೆಲ್ಲ ಹಿಂದುಳಿದ ಜಾತಿಗಳು, ಈ ದೇವಾಂಗ ಜಾತಿಗಳು, ನೇಕಾರ ಜಾತಿಗಳು ಇದಾವಲ್ಲ, ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು. ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹೆಚ್ಚು ಮೇಲಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಸಾಧ್ಯ ಆಗ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ. ನಿಮ್ಗೆ ಸಿಗ್ತಕ್ಕಂಥ ಹಕ್ಕುಗಳು ಸಂವಿಧಾನಕವಾಗಿ ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ
ಹಕ್ಕುಗಳನ್ನೆಲ್ಲ ಪಡ್ಕೋಬೇಕು ಅನ್ನೋದಾದರೆ, ಅವುಗಳ ರಕ್ಷಣೆ ಆಗಬೇಕಾದ್ರೆ, ಸಂವಿಧಾನದ ರೀತ್ಯ ಆಗಬೇಕು ಅನ್ನೋದಾದರೆ ನೀವೆಲ್ಲರೂ ಕೂಡ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು 100 ವರ್ಷ ಈ ದೇವಾಂಗ ಸಂಘಟನೆ ಆಗಿ 100 ವರ್ಷ ಆಗಿದೆ. ಇನ್ನೂ ಎತ್ತರಕ್ಕೆ ಬೆಳೆಯಲಿ, 100 ವರ್ಷಗಳ ಕಾಲ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ದೇವಾಂಗ, ಜೈ ನೇಕಾರ. ಕಸುಬು ಬಟ್ಟೆ ನೇಯ್ ಕೊಡ್ತಕ್ಕಂಥದ್ದು, ಬಟ್ಟೆ ಹಾಕೊಳ್ತಕ್ಕಂಥದ್ದು, ಹೇಗೆ ರೈತರು ಆಹಾರ ಉತ್ಪಾದನೆ ಮಾಡ್ತಾರೆ ಹಾಗೇನೆ ನೇಕಾರರು, ದೇವಾಂಗ ಜನಾಂಗದವರು ಬಟ್ಟೆಯನ್ನು ನೇಯ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಸಮಾಜದ ಅಗತ್ಯ, ಇದು ಪ್ರತಿಯೊಬ್ಬರ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಸಂಘಟನೆ ಆಗಬೇಕು. ಸಂಘಟನೆ ಹೇಗಾಗ್ತದೆ ಅಂತಂದರೆ, ಈ ಜಾತಿ ಸಂಘಟನೆಗಳು ಆಗ್ತಕ್ಕಂಥದ್ದು ತಪ್ಪೇನಿಲ್ಲ. ಲೋಹಿಯಾ ಅವರು ಒಂದು ಮಾತನ್ನು ಹೇಳ್ತಿದ್ರು. ಏನಪ್ಪ ಅದು ಅಂತಂದರೆ, ಮುಂದುವರೆದ ಜನಾಂಗದವರು ಜಾತಿ ಸಭೆಗಳನ್ನು ಮಾಡಿದ್ರೆ, ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ, ಜಾತ್ಯತೀತ ತತ್ವಕ್ಕೆ ವಿರುದ್ಧ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಮೇಶ ಕೂತ್ಕೋ, ಕೂತ್ಕೋ, ನನ್ನ ಜಾಗದಲ್ಲೇ ಕೂತ್ಕೋ. ಹಿಂದುಳಿದ ಜಾತಿಯವರು ಕೇಳಿ, ಈ ಕಡೆ ಕೇಳ್ರಿ. ಹಿಂದುಳಿದ ಜಾತಿಯವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗಲ್ಲ. ಇದು ನಾನು ಹೇಳೋದು ಮಾತಲ್ಲ, ಲೋಹಿಯಾ ಅವರು ಮಹಾಚಿಂತಕರು, ಸಾಮಾಜಿಕ ಚಿಂತಕರು, ರಾಜಕೀಯ ಚಿಂತಕರು, ಅವರು ಹೇಳದಂಥ ಮಾತು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರು ಮುಂದುವರೆದವರು, ಸಮಾಜದಲ್ಲಿ ಮುಂದುವರೆದ ಜನಾಂಗ ಇದ್ದಾರಲ್ಲ, ಅವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ, ಜಾತಿಯ ಸಭೆಗಳನ್ನು ಮಾಡಿದ್ರೆ ಅದು ಜಾತ್ಯತೀತ ತತ್ವಕ್ಕೆ ವಿರೋಧ ಅಂತಕ್ಕಂಥ ಮಾತುಗಳನ್ನು, ಅದು ಜಾತೀಯತೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಲೋಹಿಯಾ ಅವರು ಹೇಳ್ತಾ ಇದ್ದರು. ಅದರಿಂದ ನಾವೆಲ್ಲರೂ ಕೂಡ ಹಿಂದುಳಿದ ಜಾತಿಯವರು, ಬಡವರು, ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಇವರೆಲ್ಲರೂ ಕೂಡ ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗಲ್ಲ. ಸಂಘಟನೆ ಮೂಲಕನೇ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಇದನ್ನು ನಮಗೆ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ಮಹಿಳೆಯರಿಗೆ ಹೇಳಿರ್ತಕ್ಕಂಥ ಮಾತುಗಳು ಇವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳೇಬೇಕು. ಯಾಕೆಂದರೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಯಾಕಾಗಿದೆ ಅಂತಂದರೆ,
ನಾವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದದ್ದು, ನಮ್ಮೆಲ್ರಿಗೂ ಕೂಡ ಸಮಾನ ಅವಕಾಶಗಳಿಲ್ಲದೆ ಇರ್ತಕ್ಕಂಥದ್ದು. ಈ ಅವಕಾಶಗಳು ವಂಚಿತರಾದದ್ರಿಂದ ನಾವು ಅಸಮಾನತೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಶೈಕ್ಷಣಿಕ ಅಸಮಾನತೆ ಇದನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ, ಈ ಸ್ವಾತಂತ್ರ್ಯ ಯಶಸ್ಸಾಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ. ಈ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು. ಅದಕ್ಕೆ ಅವರೇನು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಅಂತಂದರೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು. ಯಾವಾಗಲೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ವಾತಂತ್ರ್ಯ ತಳಹದಿಯ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದರೆ ಜಾತಿ ಹೋಗ್ಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ, ವರ್ಗ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ದೀವಿ. ಜಾತಿ ವರ್ಗ ಅಷ್ಟು ಸುಲಭವಾಗಿ ಹೋಗೋದಲ್ಲ. ಯಾಕಂತಂದರೆ ಬಸವಾದಿ ಶರಣರು 12ನೇ ಶತಮಾನದಲ್ಲೇ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತ ಹೇಳಿದ್ರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತೇಳಿ ವಚನದ ಮೂಲಕ ಜಾತಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವರು. ಆದರೂ ಹೋಗಿದೆಯಾ ಏನಪ್ಪ ವೇಣುಗೋಪಾಲ? ಜಾತಿ ಹೋಗಿದೆಯಾ? ಜಾತಿ ಹೋಗಿಲ್ಲ. ಜಾತಿ ಹೋಗ್ಬೇಕಾದ್ರೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲರಾಗಬೇಕು. ಸಬಲರಾದಾಗ ಮಾತ್ರ ನಾವು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗ್ತದೆ. ಇದು ಸಂವಿಧಾನದ ಮೂಲಕ ಹೇಳಿರ್ತಕ್ಕಂಥ ಮಾತುಗಳು. 850 ವರ್ಷಗಳಾಯಿತು ಬಸವಣ್ಣವರು ಹೇಳಿ, ಇನ್ನೂ ಜಾತಿ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ನಿಮ್ಮ ದೇವಾಂಗದಲ್ಲೂ ಕೂಡ ಅನೇಕ ಗುಂಪುಗಳಿದ್ದಾವೆ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ನಾನು ಸ್ವಾಮೀಜಿ ಆದಮೇಲೆ ಈ ಗುಂಪುಗಳನ್ನೆಲ್ಲ ಒಂದು ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹಳ ಸಂತೋಷ. ನೀವೆಲ್ಲರೂ ಕೂಡ ಒಟ್ಟಿಗೆ, ನೀವು ಯಾವ ಜಾತಿನಾರು ಕರ್ಕೊಳ್ಳಿ, ನೇಕಾರರು ಅಂತಾರು ಕರ್ಕೊಳ್ಳಿ, ದೇವಾಂಗದವರು ಅಂತಾರು ಕರ್ಕೊಳ್ಳಿ, ಏನಾರು ಕರ್ಕೊಳ್ಳಿ, ಒಟ್ಟಾಗಿ ಒಂದೇ ಜಾತಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸಲಹೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದೇ ಜಾತಿ ಆಗಬೇಕು. ಎಲ್ಲರೂ ಕೂಡ 8 ಥರದ್ದು ಕೊಡೋದು ತಗೊಳ್ಬೇಕು. ಥರದ್ದು ಕೊಡೋದು ಇದೆಯಾ ನಿಮ್ಮಲ್ಲಿ? ಇಲ್ಲ. ಇದೆಯಾ? ನನಗೆ ಯಾರೋ ಹೇಳ್ತಾ ಇದ್ರು, ಇಲ್ಲಿ 25% ಮಾತ್ರ ಇದೆ ಅಂತ ಹೇಳ್ತಾ ಇದ್ರು. ಎಷ್ಟಪ್ಪ? 25%? ಉಮಾಶ್ರೀ ಅವರು ಹೇಳ್ತಾರೆ 10ರಿಂದ 20% ಇರ್ಬೋದು ಅಂತೇಳಿ. ನೀವು 100ಕ್ಕೆ 100 ಪರಸ್ಪರ ಹೆಣ್ಣು ಕೊಡೋದು ತರೋದು ಮಾಡ್ಕೊಂಡು ಮನುಷ್ಯ ಜಾತಿ ಅಥವಾ ನೇಕಾರ ಜಾತಿ, ದೇವಾಂಗ ಜಾತಿ ಅಂತ ಒಂದೇ ಜಾತಿ ಆಗಬೇಕು ಅಂತಕ್ಕಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೆ.
ಅಂತಿಮವಾಗಿ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆದ್ದರಿಂದ ನಾವು ಜಾತಿ ಹೋಗ್ಬೇಕಲ್ಲ, ಯಾಕೆಂದರೆ ನಮ್ಮ ಜಾತಿ ಇದೆಯಲ್ಲ ಸುಲಭವಾಗಿ ಹೋಗಲ್ಲ. ಜಾತಿ ಇದೆಯಲ್ಲ ಇದು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ. ಈ ಜಾತಿಗೆ ಚಲನೆ ಇಲ್ಲ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಆ ಚಲನೆ ಇಲ್ಲದಿರೋದ್ರಿಂದ ಜಡತ್ವದಿಂದ ಕೂಡಿದೆ. ಈ ಚಲನೆ ಯಾವಾಗ ಬರ್ತದಪ್ಪ ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. 100ಕ್ಕೆ 100 ಇವತ್ತು ಸಾಕ್ಷರತೆ ಎಷ್ಟಾಗಿದೆಯಪ್ಪ ಅಂತಂದರೆ 76% ಆಗಿದೆ. ಮಹಿಳೆಯರಲ್ಲಿ ಇನ್ನೂ ಕಡಿಮೆ ಇದೆ, 70ಕ್ಕಿಂತ ಕಡಿಮೆ ಇದೆ. ಆದ್ದರಿಂದ ಎಲ್ಲರೂ 100ಕ್ಕೆ 100 ಸಾಕ್ಷರರಾಗಬೇಕು. 100ಕ್ಕೆ 100 ನಾವು ಸಾಕ್ಷರತೆಯನ್ನು ಕಂಡ್ರೆ ನಾವು ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ.